ಬದ್ರಿಯಾ ಮಸೀದಿಯ ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿದ್ದಾವೆ. ಕಾಟಿಪಳ್ಳ 3ನೇ ಬ್ಲಾಕ್ನಲ್ಲಿರುವಂತಹ ಬದ್ರಿಯಾ ಮಸೀದಿ ಸ್ಥಳದಲ್ಲಿ ಸೂರತ್ಕಲ್ ಪೊಲೀಸರಿಂದ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಮಂಗಳೂರಿನ ಕಾಟಿಪಳ್ಳದಲ್ಲಿ ಮಸೀದಿಯ ಮೇಲೆ ಕಲ್ಲು ತೂರಾಟವಾಗಿರುವಂಥದ್ದು. 2 ಬೈಕುಗಳಲ್ಲಿ ಬಂದಂತಹ 4 ದುಷ್ಕರ್ಮಿಗಳು ಏಕಾಏಕಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. ಯಾರು ಆ 4? ಅವರ ಉದ್ದೇಶ ಏನಾಗಿತ್ತು? ಸಹಜವಾದಂತಹ ಪ್ರಶ್ನೆ ಇವೆಲ್ಲವೂ ಕೂಡ. ಕಾರಣ ಮೊನ್ನೆಯಷ್ಟೇ ಮಂಡ್ಯದ ನಾಗಮಂಗಲದಲ್ಲಿ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ನಾವು ನೋಡಿದ್ವಿ. ಈ ಗಣೇಶ ವಿಸರ್ಜನೆಯ ಸಂದರ್ಭ ಈಗ, ಜೊತೆಗೆ ಇವತ್ತು ಈದ್ ಮಿಲಾದ್ ಬೇರೆ. ಇಂತಹ ಸಂದರ್ಭದಲ್ಲಿ 2 ಬೈಕ್ನಲ್ಲಿ 4 ಜನ ಬಂದು ಇದ್ದಕ್ಕಿದ್ದ ಹಾಗೆ ಬದ್ರಿಯಾ ಮಸೀದಿಯ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ ಅಂದರೆ ಇವರ ಉದ್ದೇಶ ಏನೋ? ಶಾಂತಿಗೆ ಭಂಗ ತರುವಂತಹದ್ದ ಅಥವಾ ಬೇರೇನಾದರೂ ಇಂಟೆನ್ಷನ್ ಇಟ್ಕೊಂಡಿರುವಂತಹದ್ದ? ಇವೆಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಾಗಿದೆ. ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈಗ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂಥದ್ದು. ಗಣಪತಿ ಹಬ್ಬ ಭಾವೈಕ್ಯತೆಯನ್ನು ಸಾರುವಂತಹ ಹಬ್ಬ ಇದು. ಅದೇ ರೀತಿಯ ಭಾವೈಕ್ಯತೆಯ ಸಂದೇಶವನ್ನು ಧಾರವಾಡದಲ್ಲಿ 2 ಸಮುದಾಯದ ಜನರು ಸಂದೇಶವನ್ನು ಪಾಸ್ ಮಾಡಿರುವಂಥದ್ದು. ಮಸೀದಿಯ ಎದುರಿಗೆ ಬಂದಂತಹ ಗಣೇಶ ಮೂರ್ತಿಗೆ ಮುಸ್ಲಿಂ ಬಾಂಧವರಿಂದ ಮಾಲಾರ್ಪಣೆ ಆಗಿದೆ. ಧಾರವಾಡದಲ್ಲಿ ಗಣೇಶ ಮೂರ್ತಿಗೆ ಹೂವಿನ ಹಾರವನ್ನು ಹಾಕಿ ನಮಿಸಿದ್ದಾರೆ ಮುಸ್ಲಿಂ ಸಮುದಾಯದ ಜನರು. ಗಣೇಶನಿಗೆ ನಮಿಸಿ ಜೈಕಾರ ಕೂಡ ಹಾಕಿದ್ದಾರೆ. ಧಾರವಾಡದ ಮೆಹಬೂಬಾ ನಗರದಲ್ಲಿ ಮೆರವಣಿಗೆ ಹೊರಟಿರುತ್ತೆ ಗಣೇಶ ಮೂರ್ತಿ. 9ನೇ ದಿನದ ಸಾರ್ವಜನಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮುಸ್ಲಿಂ ಬಾಂಧವರು ಕೂಡ ಭಾಗಿಯಾಗ್ತಾರೆ. ಮೆಹಬೂಬಾ ನಗರದ ಮಸೀದಿಯ ಎದುರಿಗೆ ಬಂದಾಗ ವಾಹನವನ್ನು ನಿಲ್ಲಿಸಿ ಹೂವನ್ನು ಹಾಕುವಂತಹ ಕೆಲಸ ಕೂಡ ಮಾಡ್ತಾರೆ. ಈ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು, ಮೆಸೇಜನ್ನು ರಾಜ್ಯದ ಜನರಿಗೆ ಪಾಸ್ ಮಾಡಿದ್ದಾರೆ. ಹೂವಿನ ಹಾರವನ್ನು ಹಾಕಿದ್ದಾರೆ ಮುಸ್ಲಿಂ ಬಾಂಧವರು, ಗುಲಾಬಿ ಹೂವನ್ನು ಕೊಟ್ಟಿದ್ದಾರೆ ಮುಸ್ಲಿಂ ಬಾಂಧವರಿಗೆ ಹಿಂದೂ ಕಾರ್ಯಕರ್ತರು. ಈ ರೀತಿಯ ಘಟನೆಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಆಗಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ರಾಜ್ಯ ಅನ್ನೋದನ್ನು ಸಾರಬೇಕಿದೆ.